ಇವತ್ತೇನಾಯಿತು ಅಂದರೆ ಬಸ್ಸಲ್ಲಿ ಬರ್ತಾಯಿದ್ದೆ. ಬರಬೇಕಾದ್ರೆ ಅವರು ತಾತ ಸಿಕ್ಕಿದ್ರು. ಅವರೇ ಮಾತಾಡ್ಸಿದ್ರು, ಎಲ್ಲಿ ಹೋಗ್ತಾಯಿದ್ದೆ ನಾನು ಬಿಡ್ದಿಗೆ ಹೋಗ್ತಾಯಿದ್ದೀನಿ ಅಂತ ಅಂದೆ. ಅವರೇ ಮಾತು ಸ್ಟಾರ್ಟ್ ಮಾಡಿದ್ರು. ನಾನು ಸೈಲೆಂಟಾಗಿದ್ದೆ. ಸುಮ್ಮನೆ ಅವ್ರ ಲೈಫ್ ಸ್ಟೋರಿ ಹೇಳ್ತಾನೆ ಇದ್ದಾರೆ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ನಾನು ಸುಮ್ಮನೆ ಕೇಳ್ಕೊತಾ ಇದ್ದೆ. ನೋಡಿ ಅವ್ರು ಮಾತಾಡೋದು ಹಾಕ್ತೀನಿ. ಅವ್ರ ಲೈಫಲ್ಲಿ ಏನು ಕಷ್ಟ ಇದೆ ಅಂತ ಗೊತ್ತೇನೋ ಗೊತ್ತಿಲ್ಲ ಗೈಸ್. ನಮ್ಮದೇ ಒಂದು ದೊಡ್ಡ ಕಷ್ಟ ಅಂದ್ಕೊಂಡಿರ್ತೀವಿ, ಬಟ್ ಬೇರೆಯವ್ರದ್ದು ಅದಕ್ಕಿಂತ ತುಂಬ ಕ್ರೂರವಾಗಿರುತ್ತೆ. ನೋಡಿ ಕಟ್ಕೊತಾ ಇದ್ದೀನಿ. ಇವಾಗ ಯಾವಾಗ ಬರ್ತದೆ 5 ವರ್ಷ ಬಂದರೆ ಬಂದರೆ ಒಂದು 20,000 ರೂಪಾಯಿ. ಇವಾಗ ನನ್ನ ಮಗಗೆ ಏನು ಉಪ್ಪಿಸ್ಬಿಟ್ಟವ್ರೆ, ನಾನು ಕಾರ್ ಇಸ್ಕೊಟ್ಬಿಡ್ತೀನಿ ಹಂಗೇನು ಉಪ್ಪಿಸವ್ರೆ. ಮಗ ಹುಷಾರಾಗಿರೋ ಸರಿ ಇಲ್ಲ ಅಂತ ಹೇಳಿದ್ದೀನಿ ಅಲ್ವೇ. ನಿನಗೆ ಉಪ್ಪಿಸ್ಬಿಟ್ಟವ್ರೆ. ಭಾವನ ಕಾರ್ ಇಸ್ಕೊಡ್ತಾನೆ, ಅವರು ಸುರುಟಿ ಎಲ್ಲ ಕೊಟ್ಬಿಟ್ಟು ಅಂತ ತಂದವನೆ. ಅದನ್ನು ಪರೀಕ್ಷೆ ಮಾಡ. ನಾನೊಂದ್ಸತಿ ಒಂದು ಸ್ವಲ್ಪ ಫೋನ್ ಪೇ ಮಾಡು, ನಾನು ಒಂದು ಸ್ವಲ್ಪ ಅರ್ಜೆಂಟು ಅಂತ ಅಂದರೆ ಅದನ್ನು ಮಗನ ಹತ್ರ ಹೇಳೋನು. ನೀನು ಎಂಥ ಬಿಂಡು ಗುಡಿಸ್ಕೊಳೆ ಮಗ ಅಂತ ಹೇಳು. ಅದು ಹೇಳೋಲ್ಲ ಬಾಬಾ ಇದ್ರೆ ಹಾಕ್ತೀನಿ ಹೇಳ್ಬೇಕು. ಆಮೇಲೆ ಮಗ ಅದಕ್ಕೆ ಮಾವನ ದುಡ್ಡು ಕೇಳಿದೆ. ನಾನು ಪರಿಚಯ ಮಾಡೋದು ಕೇಳಿದ್ದೆ. ಅವನೇನೋ ಕೊಟ್ಟರೆ ಕೊಳ್ಳಿ ಏನೋ ಒಂದು ಸ್ವಲ್ಪ ತಿರುಗಿತ್ತು, ಕೊಟ್ಟರೆ ಕೊಳ್ಳಿ ನಾನು ಕೇಳಿದೆ. ತಪ್ಪೇನಪ್ಪ ಇದು? ಮಗನ ಹತ್ರ ಏನಂತ ಕೇಳಿದ್ರು? ಇವಾಗ ನನ್ನ ಮಗಳಯ್ಯ, ನನ್ನ ಮಗ ದುಡ್ಡು ಕೊಟ್ಟವನ ಅಕ್ಕನ ಕೈಲಿ. ಅವ್ನು ದುಡ್ಡು ಕೊಡ್ಬೇಕು ತಾನೆ. ನಾವು ತಗೊಳಪ್ಪ ದುಡ್ಡು ಕೊಡೋರೆ ತಗೊಂಡು ಕೊಡ್ಬೇಕು ತಾನೆ. ಈ ಬೆರ್ಕೆ ಮುಂಡೆ ನನಗೆ ಇಷ್ಟೆಲ್ಲ ಆಟ ಆಡ್ಸ್ಕೊಂಡು ನಾನು ಎಷ್ಟು ಆಟ ಆಡ್ಸ್ಬೇಕು? ಹಾಂ ಅವ್ರು ಆಡ್ತಾವ್ರಲ್ವೇ, ಕಣ್ಣಲ್ಲಿ ನೋಡ್ಬಿಟ್ಟು ಸುಮ್ಮನೆ ಇರ್ಬೇಕು. ಇವಾಗ ಹೇಳೋಕ್ಕೂ ಆದರೆ ತೊಂದರೆ ಆಯ್ತವೆ. ನಾನು ಕೆಲಸದಿಂದ ರೂಮ್ ಹತ್ರ ಬರೋಕ್ಕೆ 1/2 ಅವರ್ ಆಗುತ್ತೆ. ಆ ತಾತ ಅಷ್ಟು ತನಕ ನನ್ನ ಜೊತೆ ಮಾತಾಡ್ತಿದ್ರು. 1/2 ಅವರ್ ಮಾತಾಡಿದ್ದಾರೆ. ಮಗ PF ದುಡ್ಡಲ್ಲಿ ಅದನ್ನು ಕೊಡಿಸು ಅಂತಾನೆ, ಕಾರ್ ಕೊಡಿಸು ಅಂತಾನೆ, ಬೈಕ್ ಕೊಡಿಸು ಅಂತಾನೆ. ಸೊಸೆ ನೋಡಿದ್ರೆ ಸರಿ ಇಲ್ಲ, ಮಗ ನೋಡಿದ್ರೆ ಸರಿ ಇಲ್ಲ, ಯಾರೂ ಕರೆಕ್ಟಾಗಿ ನೋಡ್ಕೊತಾ ಇಲ್ಲ. ಈ ಏಜಲ್ಲೂ ನಾನು ಕೆಲ್ಸಕ್ಕೆ ಹೋಗ್ಬೇಕು ತುಂಬ ಹೇಳ್ಕೊಂಡ್ರು. ಆದರೂ ಎಲ್ಲರಿಗೂ ಏಜ್ ಆಗೇ ಆಗುತ್ತೆ. ಅವ್ರಿಗೆ ಬಂದಿರೋ ಪರಿಸ್ಥಿತಿ ನಮಗೂ ಬರುತ್ತೆ, ನನಗೂ ಬರುತ್ತೆ, ಎಲ್ಲರಿಗೂ ಬಂದೇ ಬರುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ. ಇರೋ ತನಕ ನೋಡ್ಕೊಂಡು ತಿನ್ಕೊಂಡು ಜಾಲಿಯಾಗಿ ಹೋಗೋಣ. ಬಾಯ್. ಇಲ್ಲೇ ಬಸ್ ಸ್ಟಾಪ್ ಇಲ್ಲೇ ಹೋಗ್ತೀರಾ? ಬಸ್ ಸ್ಟಾಪ್ ಹೋಗ್ತೀರಾ? ನಾವು ಬಸ್ ಸ್ಟಾಪ್ ಹೋಗ್ತೀವಿ. ನೀವು ರೈಲ್ವೆ ಸ್ಟೇಷನ್ ಇಲ್ಲಿ ಹೇಳ್ಕೊಳ್ಳಿ, ಹತ್ರ ರೋಡ್ ದಾಟ್ರೆ ಬಸ್ ಸ್ಟಾಪ್. ಹೌದಾ? ಬಾಯ್. ಹಾಂ.